ನಮಸ್ಕಾರ ಎಲ್ರಿಗೂ. ಯಾವುದೇ ಸಂಸ್ಥೆ ಯಶಸ್ವಿಯಾಗಬೇಕಂದ್ರೆ ಅದಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬೇಕೇ ಬೇಕು. ಬನ್ನಿ, ಇವತ್ತು ನಾವು ಒಂದು ಪವರ್ಫುಲ್ ಫ್ರೇಮ್ವರ್ಕ್ ಬಗ್ಗೆ ಮಾತಾಡೋಣ. ಇದು ಒಂದು ಬಿಸ್ನೆಸ್ ಯಶಸ್ವಿಯಾಗಿ ನಡೆಯೋಕೆ ಬೇಕಾದ 5 ಅತಿ ಮುಖ್ಯ ಪಾತ್ರಗಳನ್ನ ಗುರುತಿಸುತ್ತೆ. ಸರಿ, ಇದನ್ನ ಸ್ವಲ್ಪ ಯೋಚನೆ ಮಾಡೋಣ. ಪ್ರತಿಯೊಬ್ಬ ಉದ್ಯಮಿ ಮತ್ತು ಲೀಡರ್ ಮನಸ್ಸಲ್ಲೂ ಈ ಪ್ರಶ್ನೆ ಬಂದೇ ಬರುತ್ತೆ. ತುಂಬಾ ಒಳ್ಳೆ ಐಡಿಯಾ ಇರುತ್ತೆ, ಫಂಡಿಂಗ್ ಕೂಡ ಇರುತ್ತೆ. ಆದ್ರೂ ಯಾಕೆ ಹೆಚ್ಚಿನ ಸ್ಟಾರ್ಟ್ಅಪ್ಗಳು ಮುಗ್ಗರಿಸ್ತವೆ? ಬಹುಶಃ ಇದಕ್ಕೆ ಉತ್ತರ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಬೇರೆ ಇರ್ಬೋದು. ಹೌದು, ನೀವು ಕೇಳಿದ್ದು ಸರಿ. ವೈಫಲ್ಯಕ್ಕೆ ಮುಖ್ಯ ಕಾರಣ ಹೊರಗಿನದಲ್ಲ, ಬದಲಾಗಿ ಒಳಗಿನದು. ಅದೇ ಆಂತರಿಕ ಗೊಂದಲ. ಇದು ಕೇಳೋಕೆ ಆಶ್ಚರ್ಯ ಅನಿಸಬಹುದು, ಆದರೆ ಹೆಚ್ಚಿನ ಬಿಸ್ನೆಸ್ಗಳು ತಮ್ಮದೇ ಆದ ಅವ್ಯವಸ್ಥೆಯ ಭಾರಕ್ಕೆ ಕುಸಿದು ಹೋಗ್ತವೆ. ನೋಡಿ, ಈ ಮಾತುಗಳು ಸಮಸ್ಯೆಯನ್ನ ಕರೆಕ್ಟಾಗಿ ಹಿಡಿದಿಡುತ್ತೆ. ಫೌಂಡರ್ಗಳು ಎಲ್ಲಾ ಜವಾಬ್ದಾರಿಗಳನ್ನ ತಾವೇ ತಲೆಮೇಲೆ ಹಾಕೊಂಡಾಗ ಏನಾಗುತ್ತೆ? ಬಿಸ್ನೆಸ್ ತನ್ನದೇ ಭಾರಕ್ಕೆ ಕುಸಿದು ಬೀಳುತ್ತೆ. ಸೊ ಇಲ್ಲಿ ಅಸಲಿ ವಿಲನ್ ಯಾರ್ ಗೊತ್ತಾ? ಜವಾಬ್ದಾರಿ ಯಾರ್ ತಗೋಬೇಕು ಅನ್ನೋ ಕ್ಲಾರಿಟಿ ಇಲ್ದಿರೋದು. ಸರಿ, ಹಾಗಾದ್ರೆ ಮೊದಲನೇ ವಿಭಾಗ ಸ್ಟಾರ್ಟ್ಅಪ್ ಗೊಂದಲದ ಸಮಸ್ಯೆ. ಮೊದಲು ಈ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇನ್ನು ಎರಡನೇ ವಿಭಾಗದಲ್ಲಿ ಈ ಗೊಂದಲಕ್ಕೆ ಪರಿಹಾರ ಏನು ಅಂತ ನೋಡೋಣ. ಅದೇ ಪವರ್ ಕೋರ್. ಸೊ ಇಲ್ಲೇ ಇವೆ ನೋಡಿ ಇಡೀ ವಿಷಯದ ತಿರುಳು. ಕ್ರಿಯಾತ್ಮಕ ವ್ಯಕ್ತಿತ್ವಗಳು ಅಂದ್ರೆ ಏನು? ಇವು ಜಸ್ಟ್ ಜಾಬ್ ಟೈಟಲ್ಸ್ ಅಲ್ಲ, ಬದಲಿಗೆ ಒಂದು ಬಿಸ್ನೆಸ್ ಅನ್ನೋ ಇಂಜಿನ್ ಓಡೋಕೆ ಬೇಕಾದ ಅತಿ ಮುಖ್ಯವಾದ ಜವಾಬ್ದಾರಿಗಳು. ನಮ್ಮ ಗುರಿ ಸುಮ್ನೆ ಪೋಸ್ಟ್ ತುಂಬೋದಲ್ಲ, ಆ ಕೆಲ್ಸಗಳು ನಡಿಬೇಕು ಅಷ್ಟೇ. ಮ್ಯಾನೇಜರ್ ಅಥವಾ ಸಿಟಿಒ ಅಂತ ಹೆಸರು ಇಡೋ ಬದಲು ಆ ಕೆಲ್ಸವನ್ನ ಯಾರ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ಬೇಕು. ಇದೊಂದು ದೊಡ್ಡ ಮೈಂಡ್ಸೆಟ್ ಶಿಫ್ಟ್. ಈಗ ಮೂರನೇ ವಿಭಾಗ. ಆ 5 ಪ್ರಮುಖ ಪಾತ್ರಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೆಯದು ದ ಸ್ಟ್ರಾಟಜಿಸ್ಟ್. ಇವರನ್ನ ಕಂಪನಿಯ ಕ್ಯಾಪ್ಟನ್ ಅಥವಾ ದಿಕ್ಸೂಚಿ ಅಂತ ಹೇಳಬಹುದು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಅಲ್ಲಿಗೆ ಯಾಕೆ ಹೋಗ್ಬೇಕು ಅನ್ನೋ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಇವರತ್ರ ಇರುತ್ತೆ. ಸ್ಟ್ರಾಟಜಿಸ್ಟ್ ಅಂದ್ರೆ ಸುಮ್ನೆ ಕನ್ಸ್ ಕಾಣೋರಲ್ಲ, ಅವರು ಕಂಪನಿಯ ಆರ್ಕಿಟೆಕ್ಟ್ ಇದ್ದಾಗೆ. ಅವರ ಮುಖ್ಯ ಕೆಲಸ ಏನು? ಲಾಂಗ್ ಟರ್ಮ್ ಗೋಲ್ ಸೆಟ್ ಮಾಡೋದು, ಅದನ್ನ ತಲುಪೋಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡೋದು. ಇವರೇ ಇಲ್ಲ ಅಂದ್ರೆ ಟೀಮ್ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ದಾರಿ ತಪ್ಪಿದ ಹಡಗಿನ ಕಥೆ ಆಗ್ಬಿಡುತ್ತೆ. ಮುಂದೆ ಬರೋದು ದಿ ಆಪರೇಟರ್. ಸ್ಟ್ರಾಟಜಿಸ್ಟ್ ಪ್ಲಾನ್ ಮಾಡಿದ್ರೆ ಆ ಪ್ಲಾನ್ ಅನ್ನ ನಿಜ ಮಾಡೋರು ಇವ್ರೇ. ಅಂದ್ರೆ ಆ ವಿಷನ್ ಅನ್ನ ರಿಯಾಲಿಟಿಗೆ ತರೋ ಚಾಂಪಿಯನ್. ಆಪರೇಟರ್ ಇಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಪ್ಲಾನ್ ಇದ್ರೂ ಅದು ಪೇಪರ್ ಮೇಲೆಯೇ ಉಳಿದುಬಿಡುತ್ತೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಗೋಲ್ಸ್ಗಳನ್ನ ಚಿಕ್ಕ ಚಿಕ್ಕ ಟಾಸ್ಕ್ಗಳಾಗಿ ಒಡೆದು ಶೆಡ್ಯೂಲ್ ಮ್ಯಾನೇಜ್ ಮಾಡಿ ಎಲ್ಲವೂ ಸ್ಮೂತ್ ಆಗಿ ನಡೀತಾ ಇದೆಯಾ ಅಂತ ನೋಡ್ಕೋತಾರೆ. ಇವರಿಂದಾಗಿ ಟೀಮ್ನಲ್ಲಿ ಗೊಂದಲ ಕಡಿಮೆಯಾಗಿ ಸುಸ್ತಾಗೋದು ತಪ್ಪತ್ತೆ. ಮೂರನೆಯದು ದ ಕಮ್ಯುನಿಕೇಟರ್. ಇವರು ಕಂಪನಿಯ ಧ್ವನಿ. ಕಂಪನಿಯ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆ ಕಂಪನಿಯ ಕಥೆಯನ್ನ ಹೇಳೋರು ಇವರೇ. ಇವರ ಕೆಲಸ ಬರೀ ಮಾತಾಡೋದಲ್ಲ, ಕಂಪನಿಯ ಕಲ್ಚರನ್ನೇ ಕಟ್ಟೋದು. ಈಗಿನ ಕಾಲದಲ್ಲಿ ಎಲ್ರೂ ರಿಮೋಟ್ ಆಗಿ ಕೆಲಸ ಮಾಡ್ತಾರೆ ಅಲ್ವಾ? ಇಂಥ ಟೈಮಲ್ಲಿ ಕಮ್ಯುನಿಕೇಷನ್ ಅನ್ನೋದೇ ಕಲ್ಚರ್. ಒಬ್ಬ ಒಳ್ಳೆ ಕಮ್ಯುನಿಕೇಟರ್ ಟೀಮ್ ಮೆಂಬರ್ಸ್ ನಡುವೆ ಮತ್ತು ಕಂಪನಿಗೂ ಹೊರಗಿನ ಪ್ರಪಂಚಕ್ಕೂ ಒಂದು ನಂಬಿಕೆಯ ಸೇತುವೆಯನ್ನ ಕಟ್ತಾರೆ. ಇದರಿಂದ ಟೀಮ್ ಒಟ್ಟಾಗೇ ಇರುತ್ತೆ, ಎಲ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ನಾಲ್ಕನೇ ಪಾತ್ರ ದಿ ಎನೇಬ್ಲರ್. ಇವರನ್ನ ನಮ್ಮ ಟೆಕ್ ಗುರು ಅಂತ ಕರಿಬೋದು. ಇವರ ಕೆಲ್ಸ ಏನು ಅಂದ್ರೆ ಟೀಮ್ ಬಳಸೋ ಟೂಲ್ಸ್ ಇದೆಯಲ್ವಾ, ಅದು ಅವರಿಗೆ ತಲೆನೋವು ಕೊಡೋ ಬದಲು ಅವ್ರ ಕೆಲ್ಸವನ್ನ ಇನ್ನೂ ಸುಲಭ ಮಾಡ್ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಇವರು ಡಿಜಿಟಲ್ ಮೆಕ್ಯಾನಿಕ್ ಇದ್ಹಾಗೆ. ಯಾಕಂದ್ರೆ ಟೆಕ್ನಾಲಜಿ ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು, ನಾವೇ ಅದನ್ನ ಕಂಟ್ರೋಲ್ ಮಾಡಬೇಕು. ಎನೇಬ್ಲರ್ ಇದನ್ನೇ ಮಾಡೋದು. ಸ್ಲ್ಯಾಕ್, ಝೂಮ್ ಇಂಥ ಎಲ್ಲ ಸಿಸ್ಟಮ್ಗಳನ್ನ ಮ್ಯಾನೇಜ್ ಮಾಡಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳನ್ನ ಸರಿಪಡಿಸಿ ಟೆಕ್ನಾಲಜಿ ನಮ್ಮ ಪವರ್ ಆಗುವಂತೆ ಮಾಡ್ತಾರೆ. ಮತ್ತು ಕೊನೆಯವಾಗಿ 5ನೆಯ ಅತ್ಯಂತ ಪ್ರಮುಖ ಪಾತ್ರ ದಿ ಗಾರ್ಡಿಯನ್. ಹೆಸರೇ ಹೇಳೋ ಹಾಗೆ ಇವರು ಕಂಪನಿಯ ರಕ್ಷಕರು. ಕಂಪನಿಯ ಸ್ಥಿರತೆ ಮತ್ತು ಪ್ರಾಮಾಣಿಕತೆಯನ್ನ ಕಾಪಾಡೋದು ಇವರ ಜವಾಬ್ದಾರಿ. ಕಂಪನಿಯ ಹಣಕಾಸಿನ ಆರೋಗ್ಯ, ಉದ್ಯೋಗಿಗಳ ಯೋಗಕ್ಷೇಮ ಮತ್ತು ಕಾನೂನು ಪಾಲನೆ ಇದೆಲ್ಲವನ್ನೂ ಇವರೇ ನೋಡ್ಕೊಳ್ಳೋದು. ಅಂದ್ರೆ ಪೇರೋಲ್, ಕಾಂಟ್ರಾಕ್ಟ್, ಲೀಗಲ್ ವಿಷಯಗಳು ಇವುಗಳನ್ನೆಲ್ಲ ಇವ್ರು ಹ್ಯಾಂಡಲ್ ಮಾಡ್ತಾರೆ. ಇವರು ಇಲ್ಲ ಅಂದ್ರೆ ಟ್ಯಾಕ್ಸ್, ಕಾನೂನು ಸಮಸ್ಯೆಗಳು ಬಂದು ಇಡೀ ಕಂಪನಿಯನ್ನೇ ಅಪಾಯಕ್ಕೆ ತಳ್ಳಬಹುದು. ಸೊ ಇವರು ಕಂಪನಿಯ ರಕ್ಷಣಾ ಕವಚ ಇದ್ದಾಗೆ. ಸರಿ, ಈಗ 4ನೇ ವಿಭಾಗ. ಈ 5 ಪಾತ್ರಗಳ ಬಗ್ಗೆ ತಿಳ್ಕೊಂಡ್ವಿ, ಆದ್ರೆ ಇದನ್ನ ನಮ್ಮ ಕೆಲಸದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಬನ್ನಿ ನೋಡೋಣ. ಒಬ್ಬರೇ ಬಿಸ್ನೆಸ್ ನಡೆಸ್ತಿದ್ರೆ ಈ 5 ಟೋಪಿಗಳನ್ನ ಅವರೇ ಹಾಕ್ಕೊಳ್ಬೇಕಾಗತ್ತೆ.
ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದ್ರೆ ಇದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ಉದಾಹರಣೆಗೆ, ಬೆಳಗ್ಗೆ ಸ್ಟ್ರಾಟಜಿಸ್ಟ್ ಆಗಿ ಯೋಚನೆ ಮಾಡೋದು, ಮಧ್ಯಾಹ್ನ ಆಪರೇಟರ್ ಆಗಿ ಕೆಲಸ ಮಾಡೋದು. ಹೀಗೆ ಸಮಯವನ್ನ ವಿಭಾಗ ಮಾಡ್ಕೊಂಡ್ರೆ ಯಾವ ಕೆಲ್ಸ ನಮ್ಮ ಹೆಚ್ಚು ಸಮಯ ತಗೊಳ್ತಿದೆ ಮತ್ತು ಯಾವದನ್ನ ಮೊದಲು ಬೇರೆಯವರಿಗೆ ವಹಿಸ್ಬೋದು ಅನ್ನೋ ಕ್ಲಾರಿಟಿ ಸಿಗುತ್ತೆ. ಹಾಗಾದ್ರೆ ಯಾವ ಕೆಲಸವನ್ನ ಮೊದಲು ಬೇರೆಯವರಿಗೆ ಕೊಡಬೇಕು? ನೋಡಿ, ಸಾಮಾನ್ಯವಾಗಿ ಆಪರೇಟರ್ ಮತ್ತು ಎನೇಬ್ಲರ್ ಕೆಲಸಗಳು ಅಂದ್ರೆ ದಿನನಿತ್ಯದ ಟಾಸ್ಕ್, ಮ್ಯಾನೇಜ್ಮೆಂಟ್ ಮತ್ತು ಟೆಕ್ನಿಕಲ್ ಸೆಟಪ್ ಇವುಗಳನ್ನ ಡೆಲಿಗೇಟ್ ಮಾಡೋದು ಉತ್ತಮ. ಯಾಕಂದ್ರೆ ಇದರಿಂದ ಮುಖ್ಯವಾದ ಸ್ಟ್ರಾಟಜಿ ಮತ್ತು ಕಲ್ಚರ್ ಕಟ್ಟೋ ಕೆಲ್ಸಕ್ಕೆ ಹೆಚ್ಚು ಸಮಯ ಸಿಗುತ್ತೆ. ಇವು ಕಂಪನಿಯ ಆತ್ಮ ಇದ್ದ ಹಾಗೆ. ಇಲ್ಲಿಯವರೆಗೂ ನೋಡಿದ ಈ 5 ಪಾತ್ರಗಳು ಅಂದ್ರೆ ಕೋರ್ 5 ಕಂಪನಿಯನ್ನ ಸ್ಟೇಬಲ್ ಆಗಿ ಇಡೋಕೆ ಬೇಕು. ಆದ್ರೆ ಬಿಸ್ನೆಸ್ ಅಂದ್ರೆ ಬರೀ ಸ್ಟೆಬಿಲಿಟಿ ಅಲ್ಲ, ವಿಕಾಸನ ಕೂಡ ಆಗ್ಬೇಕಲ್ವಾ? ಅದಕ್ಕಾಗಿಯೇ ಒಂದು 6ನೇ ಆಪ್ಷನಲ್ ಪಾತ್ರ ಇದೆ. ಅದೇ ದಿ ಕ್ಯಾಟಲಿಸ್ಟ್. ಇವರ ಕೆಲ್ಸ ಕಂಪನಿಯನ್ನ ನಡೆಸೋದಲ್ಲ, ಬದಲಾಗಿ ಅದನ್ನ ವಿಕಾಸನಗೊಳಿಸೋದು, ಹೊಸ ಹೊಸ ಐಡಿಯಾಗಳನ್ನ ತರೋದು. ಇವರೇ ಇನೋವೇಷನ್ ಕಿಡಿ. ಈಗ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ, ನಿಮ್ಮ ತಂಡದ ಅಡಿಪಾಯ. ಒಟ್ಟಾರೆಯಾಗಿ ಈ ಫ್ರೇಮ್ವರ್ಕ್ನಿಂದ ನಾವು ಏನು ಕಲ್ತ್ವಿ ಅಂತ ನೋಡೋಣ. ನೋಡಿ, ಈ ಒಂದು ಮಾತು ಎಲ್ಲವನ್ನ ಹೇಳ್ಬಿಡುತ್ತೆ. ದೊಡ್ಡ ಇಂಪ್ಯಾಕ್ಟ್ ಮಾಡೋಕೆ ದೊಡ್ಡ ಟೀಮ್ ಬೇಕು ಅಂತೇನಿಲ್ಲ, ಬೇಕಾಗಿರೋದು ಹತೋಟಿ ಅಂದ್ರೆ ಲಿವರೇಜ್. ಈ 5 ಪಾತ್ರಗಳಿದೆಯಲ್ಲ, ಅವೇ ನಿಮ್ಮ ಕವಣೆ. ಸಣ್ಣ ತಂಡವಾದ್ರೂ ದೊಡ್ಡ ಗುರಿ ಮುಟ್ಟೋಕೆ ಬೇಕಾದ ಶಕ್ತಿಯನ್ನ ಇವೇ ಕೊಡೋದು. ಸರಿ, ಈ ಇಡೀ ವಿಶ್ಲೇಷಣೆಯನ್ನ ಒಂದು ಚಿಕ್ಕ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಿಮ್ಮ ಸಂಸ್ಥೆ ಅಥವಾ ತಂಡದಲ್ಲಿ ಈ ಕ್ಷಣದಲ್ಲಿ ಈ 5 ಪಾತ್ರಗಳಲ್ಲಿ ಯಾವುದರ ಅವಶ್ಯಕತೆ ಹೆಚ್ಚಿದೆ? ಸ್ವಲ್ಪ ಯೋಚನೆ ಮಾಡಿ. ಬಹುಶಃ ಈ ಉತ್ತರದಲ್ಲೇ ನಿಮ್ಮ ಮುಂದಿನ ಹೆಜ್ಜೆ ಅಡಗಿರಬಹುದು.